ಸರ್, ಇವತ್ತು ನೀರಾವರಿ ಇಲಾಖೆ ಬೃಹತ್ ಸಭೆ ಮಾಡಿದಿರಿ, ಏನ್ ಆತ್ಮಸಾಕ್ಷಿ ಏನು ಸಮಸ್ಯೆ ಮಾಡ್ಲಿಲ್ಲ? ನೀವು ಶಿವಕುಮಾರ್ ಅವ್ರನ್ನ ಕೇಳಿ. ಅಲ್ಲ ಸರ್, ಇದೇ ಖಾತೆಯಲ್ಲೇ ಮುಂದುವರಿದನಪ್ಪ. ನಾನು ಇನ್ ಯಾವ್ದು ಕೇಳಕ್ಕೂ ಹೋಗಲ್ಲ ಸರ್. ಇಂತ ದೊಡ್ಡ ಇಲಾಖೆ ಜೊತೆಗೆ ಅಡಿಷನಲ್ ಆಗಿ ಇನ್ನೊಂದು ಖಾತೆ ಕೊಟ್ರೆ ಬೇಡಪ್ಪ. ಬೇರೆ ಮಂತ್ರಿಗಳಿದ್ದಾರೆ ಪಾಪ, ಇನ್ನು 20 ಜನ ಮಂತ್ರಿಗಳಾಗ್ತಾರೆ, ಅವ್ರು. ಆಮೇಲೆ ಬೆಂಗಳೂರು ನಾನು ಕೇಳೋಕ್ಕೂ ಹೋಗೋದಿಲ್ಲ, ಯಾಕಂದ್ರೆ ಅದು ಮುಗಿದ ಕತೆ. ಯಾಕಂದ್ರೆ ನಾನೇನು ಕೇಳಿರ್ಲಿಲ್ಲ, ಅವರೇ ಹೇಳಿದ್ರು, ವಾಪಸ್ ತಗೊಂಡ್ರು, ಇಶ್ಯೂ ಆಯಿತು. ಇದು ತಿರುಗಿ ಕೊಡ್ತೀನಿ ಅಂದ್ರೂ ಕೂಡ ನನಗೆ ಬೇಡ. ಅಲ್ಲ, ನಿಮ್ಗೆ ಅವ್ರು ಮಾತು ಕೊಟ್ಟಿದ್ರಲ್ವಾ? ನಾಳೆ ಯಾಕೈತೆ ಆಗೋದು. ರಾಮಶಂಕರ್ ರೆಡ್ಡಿ ಅವರ ಒಂದು ಅಂತರಾಳದ ಆತ್ಮದ ಒಂದು ನೋವು ನಿವೇದನೆ ಏನಾದ್ರು ಅರ್ಥ ಆಗಿದೆ ಅವ್ರಿಗೆ ಈಗ? ಅದೆಲ್ಲ ನೋ ಕಾಮೆಂಟ್ಸ್. ನಿಮ್ದು ಕ್ಲಿಯರೆನ್ಸ್ ಆಗ್ತೇನೆ. ಕೃಷ್ಣ ಬೈರೇಗೌಡರು ಇಲಾಖೆಯನ್ನು ಇನ್ನೂ ವಹಿಸ್ಕೊಂಡಿಲ್ಲ. ನಿಮ್ದು ಕ್ಲಿಯರೆನ್ಸ್ ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ರು. ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲ್ಲ. ಈಗ ನಾನು ಹಿಂದೆ ಭಾಳ ಸಲ ಹೇಳಿದ್ದೀನಿ ಮಾಧ್ಯಮಗಳಿಗೆ ಅಲ್ವಾ, ನಾನು ಮಂತ್ರಿ ಆಗೋದಕ್ಕೂ ಯಾವತ್ತೂ ಲಾಬಿ ಮಾಡಿಲ್ಲ, ಆಮೇಲೆ ಪೋರ್ಟ್ಫೋಲಿಯೋಗೂ ಯಾವತ್ತೂ ಲಾಬಿ ಮಾಡಿಲ್ಲ ಅಂತ ಹೇಳಿ. ಅಲ್ಲ, ನೀವು 8 ಬಾರಿ ಶಾಸಕರಾದಂತರು, ಹಲವು ಬಾರಿ ಸಚಿವರಾದಂತರು, ನನಗೆ ಈ ಖಾತೆ ನನಗೆ ಅನುಭವ ಸಾಲದು ಅಂತ ಹೇಳ್ತಿರಲ್ಲ, ಹೇಗೆ? ಯಾವುದು ಹೊಸ ಖಾತೆ ಅನುಭವ ಅಂತ ಹೊಸದು ಅಂತ ಹೇಳಿದ್ದೆ ಅಷ್ಟೇ. ನೀರಾವರಿ ನಮಗೆ ಹೊಸದು ಅಂತ ಹೇಳಿದ್ದು. ಆಮೇಲೆ ಏನು ನನಗೆ ಈಗ 37 ವರ್ಷ ಆಯಿತು MLA ಆಗಿ, 6ನೇ ಸಲ ಮಿನಿಸ್ಟರ್ ಆಗಿದ್ದೀನಿ. ಹೊಸದು ಅಂತ ಹೇಳಿದ್ದು ಅದೇನು ಒಂದು 2-3 ತಿಂಗಳಲ್ಲಿ ಎಲ್ಲ ಏನೋ ಅರದು ಕುಡಿಯೋದು ಅಂತ ಹೇಳ್ತಾರಲ್ಲ, ಆ ರೀತಿ. ಈ ಇಲಾಖೆಯಲ್ಲಿ ಅತಿ ಹೆಚ್ಚು ನಿಮ್ದು ಇನ್ನೊಂದು ಅಸೆಂಬ್ಲಿ ಅಷ್ಟೊತ್ತು ಬರುತ್ತಲ್ಲ, ಕ್ವಶನ್ಸ್ ಹಾಕ್ತಾರಲ್ಲ, ನಿರಾಯಾಸವಾಗಿ ಎಲ್ಲರಿಗೂ ಉತ್ತರ. ಸರ್, ಈಗ ನನ್ನೇ ಕೇಳಕೊಟ್ಟೆ, ಈ ಇಲಾಖೆಯಲ್ಲಿ ಅತಿ ಹೆಚ್ಚು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಗಳು, ಕಾನೂನಾತ್ಮಕ ಹೋರಾಟಗಳು ಭಾರಿ ಇದೆ. ಅದು ನಿಮಗೆ ಆ ಒಂದು ವಿಚಾರಗಳು ಮತ್ತೆ ಅದ್ರ ಬಗ್ಗೆ ಏನು ಫರ್ದರ್ ಸಜೆಷನ್ ಕೊಡುವಂಥದ್ದು, ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ? ಈಗ ಅಡ್ವೈಸರ್ ಇರ್ತಾರೆ ನಮ್ಮ ನಾಗಮೋಹನ್ ದಾಸ್ ಅವರು, ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಇದಕ್ಕೆ ನಾಗಮೋಹನ್ ದಾಸ್ ಅವರು. ಆಮೇಲೆ ನೀರಾವರಿ ಇಲಾಖೆನಲ್ಲೇ ಇದ್ದು ಕೆಲಸ ಮಾಡಿ ರಿಟೈರ್ಡ್ ಆಗಿರೋರನ್ನ ಅಡ್ವೈಸರ್ ಆಗಿ ತಗೊಂಡಿದ್ದಾರೆ. ಆಮೇಲೆ ವಕೀಲರು ಡಿಸ್ಪ್ಯೂಟ್ಸ್ ಇದ್ದಾಗ ದೇಶದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ವಕೀಲರು ಇದ್ದಾರೆ ಅಲ್ವೇ, ನಾನೇನು ವಾದ ಮಾಡಬೇಕು? ಮಾಡ್ತಾರೆ. ಅಲ್ಲ, ನಾವು ಇದ್ದೇ ಇರಬೇಕಲ್ಲ ಜೊತೆಯಲ್ಲಿ. ಈಗ ಕೇಂದ್ರದಲ್ಲಿ ಮಂತ್ರಿಗಳ ಜೊತೆಗೆ ಅಥವಾ ಪ್ರಧಾನಮಂತ್ರಿಗಳೇ ಮೀಟ್ ಮಾಡಬೇಕಾ ಅಂತ ಸಂದರ್ಭದಲ್ಲಿ ನಾವು ಹೋಗ್ತೀವಿ ಜೊತೆಲಿ. ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ತಮಿಳುನಾಡಿನ ನಮ್ಗೆ ಜಾಸ್ತಿ ಖಾತೆ ತೆಗೆಯುವಂಥದ್ದು. ಈಗ ಅಲ್ಲಿ ಸರ್ಕಾರ ಬದಲಾಗಿದೆ. ಈಗ TVK ಪಕ್ಷದವರು ಬಂದಿದ್ದಾರೆ, ವಿಜಯ್ ಅವರು. ನಿಮ್ಮ ಇಂಡಿಯನ್ ಪಕ್ಷದವರು ಇಲ್ಲ. ಈಗ ಹೇಗೆ ನಿಮ್ಮ ಅವರ ಸಂಪ್ರದಾಯ ಎಲ್ಲ ಹೇಗೆ ನಡೆಯುತ್ತೆ ಸರ್? ಅದೇ ಕಂಟಿನ್ಯೂ ಆಗುತ್ತಾ? ಸರ್ಕಾರ ಬದಲಾವಣೆ ಆಗಿರ್ಬೋದು ಅಲ್ವಾ, ಇಶ್ಯೂಸು ಸಾಲ್ವ್ ಆಗುತ್ತೆ ಅಂತ. ಸರ್, ನಿಮ್ಮ ಇಲಾಖೆನಲ್ಲಿ ಕಾಂಟ್ರಾಕ್ಟರ್ಸ್ ಸಾಕಷ್ಟು ಬಿಲ್ಸ್ ಪೆಂಡಿಂಗ್ ಇತ್ತು. ನಾನು ಶುಕ್ರವಾರ 4 ನಿಗಮಗಳ ಮೀಟಿಂಗ್ ಆದಮೇಲೆ ವೈಟ್ ಪೇಪರ್ ಅಂತಾರಲ್ಲ, ವೈಟ್ ಪೇಪರೇ ಕೊಟ್ಬಿಡ್ತೀನಿ. ರಾಜೀನಾಮೆ ಪಡ್ಕೊಂಡಿದ್ದು ಒಂದ್ ಕಡೆ ಆದ್ರೆ ಜಲಸಂಪನ್ಮೂಲದಲ್ಲಿ ಮುಂದುವರಿಬೇಕು ಅಂತ ಯಾಕೆ ಅನ್ನಿಸ್ತು? ಈಗ ಬೇರೆ ಯಾವುದೋ ತಗೊಳ್ಳಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ. ಇದು ರೈತರಿಗೆ ಸಂಬಂಧಪಟ್ಟಿದ್ದು ಅಲ್ವಾ. ನಾನು ಹಿಂದೆ ಕೃಷಿ ಇಲ್ಲ ಇದರಲ್ಲಿದ್ದೆ, APMC ಮಿನಿಸ್ಟರ್ ಆಗಿದೆ, ಅದು ರೈತರಿಗೆ ಸಂಬಂಧಪಟ್ಟಿದ್ದೆ ಅಲ್ವಾ. ಯಾವುದೋ ಒಂದು ಆಮೇಲೆ ನಾನು ಹೇಳಿದಲ್ಲ, ಯಾವ ಇಲಾಖೆನೂ ಕೂಡ ಮಂತ್ರಿ ಮಾಡಿ ಅಥವಾ ಪೋರ್ಟ್ಫೋಲಿಯೋ ಕೊಡಿ ಅಂತ ನಾನು ಯಾವತ್ತೂ ನನ್ನ ಸರ್ವಿಸಲ್ಲೇ ಕೇಳಿಲ್ಲ. ನೀವು ಯಾವ ಮುಖ್ಯಮಂತ್ರಿಗಳೆಲ್ಲ ಕೇಳಿಬೇಕಾದ್ರೆ ನಾನು ದೆಹಲಿಗೆ ಹೋಗೋದೇ ಇಲ್ವಲ್ಲ. ನಾನು ಹೋಗಿರೋದು ಈ 3 ವರ್ಷದಲ್ಲಿ 3 ಸಲ ದೆಹಲಿಗೆ, 3 ಸಲ ಅಫಿಷಿಯಲ್ ಆಗಿ ನಮ್ಮ ಇಲಾಖೆಗೆ ಸಂಬಂಧ.